ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ಗೊಬ್ಬ ಮೊಮ್ಮಗ ಇದ್ದಾನೆ. ಅವನು ನೋಡೋದಕ್ಕೆ ಥೇಟ್ ನಿನ್ನ ಹಾಗೆ ಇದ್ದಾನೆ. ನಿನ್ನ ನೋಡ್ತಿದ್ದಾಗೆ ಅವನ್ ನೆನ್ಪಾಯ್ತು. ಮುದ್ದು ಮಾಡಬೇಕು ಅಂತ ಅನ್ನಿಸ್ತು. ನಾನು ನಿನ್ಗೆ ಅಜ್ಜಿ ತರ ಅಲ್ವಾ? ನಾನಿನ್ ಮುದ್ದು ಮಾಡ್ಲಾ? ಅದ್ರಲ್ಲೇನಿದೆ, ಮಾಡಿ, ಪರವಾಗಿಲ್ಲ. ನಂಗೊಂದು ಮುದ್ದು ಕೊಡ್ತೀಯ? ಕೊಡೋದ್ ಕೊಟ್ಟೆ, ಇನ್ನೊಂದ್ ಕೆಲವು ಕೊಟ್ಬಿಡು. ಬಾಯ್ ಜಿ. ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಆನಂದ್. ಅಮ್ಮ ಒಬ್ಬರೇ ಅಲ್ಲಿ ತನಕ ಅಷ್ಟು ದೂರ ಹೋಗಿದಾರಲ್ಲ. ದೇವ್ರ ದಯೆಯಿಂದ ಗೌತಮ್ ಸಿಕ್ಕಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಏನಾಗಿರ್ಬೇಕಿತ್ತು. ವಾಹ್, ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಚಿನ್ನ, ಏನೂ ಆಗಿಲ್ವಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಇದರಲ್ಲೇ ಗೊತ್ತಾಗುತ್ತೆ ನೋಡು, ಆ ದೇವರು ನಮ್ಮ ಭಾಗಕ್ಕಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಗೆಳೆಯ ವಿತ್ ಭಾಗ್ಯಮ್ಮ ಎಂಟ್ರಿ. ಕೂತ್ಕೊಳ್ಳಿ. ಏನಮ್ಮ ನೀವು ಹೀಗೆ ಮಾಡ್ಬೋದಾ? ಯಾರಿಗೂ ಹೇಳ್ದೆ ಕೇಳ್ದೆ ಒಬ್ಬರೇ ಹೋಗಿದ್ದೀರಲ್ಲ. ನಮ್ಗಂತೂ ಕೈ ಕಾಲೇ ಆಡ್ಲಿಲ್ಲ. ಜೀವನೇ ಬಾಯಿಗೆ ಬಂದಾಗಿತ್ತು. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಮ್ಮ, ನಿಮ್ಗೇನಾದರೂ ಆಗಿದ್ರೆ ನನ್ನ ಗೆಳೆಯನ್ಗೆ ಏನಂತ ಉತ್ತರ ಕೊಡಬೇಕಾಗಿತ್ತು? ನನ್ನ ನಂಬಿತಾನೆ ನಿಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ದವನು. ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ, ಆದರೂ ಯಾಕಮ್ಮ ಹೋದ್ರೆ ನೀವು? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹೇಳಿ? ಈಗೇನು ಹಾಗಾಗಿಲ್ವಲ್ಲಪ್ಪ. ಏನೂ ಆಗಿ ಅಮ್ಮ, ಅಮ್ಮ, ನೀವು ಮಾತಾಡ್ತಾ ಇದ್ದೀರಾ? ಇಳಿಯ ಅಮ್ಮ ಮಾತಾಡ್ತಿದ್ದಾರಲ್ಲೋ. ಸಾರಿ ಕಣ, ಅಮ್ಮನಿಗೆ ಮಾತು ಬಂದು ಖುಷಿನಲ್ಲೋ ಶಾಕ್ಗೋ ಕನ್ಫ್ಯೂಷನಲ್ಲೋ ನಾನು ನೀನು ಫೋನ್ ಮಾಡಿದಾಗ ಹೇಳೋದನ್ನೇ ಮರ್ತುಬಿಟ್ಟೆ ಕಣ. ಅಮ್ಮ ಮಾತಾಡ್ತಾರೆ ಕಣ. ಏನು ಇದು ಪವಾಡ? ಗೊತ್ತಿಲ್ಲ ಕಣ, ದೇವ್ರ ದುಡ್ಡವನು. ಅಮ್ಮನಿಗೆ ಮಾತು ಬರುತ್ತಲ್ಲ ಈಗ, ಅವ್ರನ್ನೇ ಕೇಳೆಲ್ಲ ಹೇಳ್ತಾರೆ ಏನೇನಾಯ್ತು ಏನು ಕತೆ ಅಂತ. ಹೇಗಿವೆಲ್ಲ ಅವನ್ ಕಂಡ್ಬಿಟ್ರೆ ಏನ್ ಬೇಕಾದ್ರೂ ಆಗುತ್ತೆ, ಪವಾಡ ಬೇಕಾದ್ರೂ ಆಗುತ್ತೆ. ಇವತ್ತಾಗಿದೆಲ್ಲ ಹಾಗೆ. ಅವನು ಒಲಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗತ್ತೆ. ನಿಜನಮ್ಮ, ಅವ್ನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನೀವು ಮಾತಾಡಬೇಕು, ನಿಮ್ಮ ಮಾತು ಕೇಳಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ವಿ ನಾವು. ಈ ವಿಷಯ ಅದಕ್ಕೆ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅಲ್ವಾ ಗೆಳೆಯ? ಏಯ್, ಯಾಕೆ ಸೈಲೆಂಟ್ ಆಗೋದೆ? ಯಾಕೆ ಅಂದ್ರೆ
ನನಗೆ ಮಾತು ಬರೋದಕ್ಕೆ ಭೂಮಿಕಾನು ಕಾರಣ ಅಪ್ಪ. ಅದಕ್ಕೇನಾ ಅಮ್ಮ, ನೀವು ಅವ್ರನ್ನ ನೋಡಿದ್ರ? ಇವತ್ತು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಅವರು ಬಂದಿದ್ರು ಕಣ. ಅಮ್ಮ ಅಮ್ಮ, ಅದಕ್ಕೆ ಹತ್ರ ಮಾತಾಡಿದ್ರ ನೀವು? ಏನಂದ್ರು? ಅದನ್ನ ಹಾಗೆ 5 ವರ್ಷ ಆಗೋಗ್ಬಿಟ್ಟಿದೆ. ಮತ್ತೆ ಅದ್ರ ಬಗ್ಗೆ ಮಾತಾಡಿ ಆ ಗಾಯನ ಕೆತ್ಕೋದ್ಬೇಡ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ, ಉತ್ತರ ಇದ್ರು ಅದನ್ನ ಹೇಳಕ್ಕಾಗೋದಿಲ್ಲ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವಿಬ್ರು